ಸಿನಿಮಾಗಳಲ್ಲಿ ನಾಯಕ ನಾಯಕಿ, ರಾಜಕೀಯದಲ್ಲಿ ಸೂಪರ್ ಸ್ಟಾರ್, ಸಿಎಂ ಆಗಿ ಮೆರೆದವರು, ತೆರೆಯ ಸ್ಟಾರ್ಗಳು, ನಂತರ ರಾಜ್ಯದ ನಾಯಕರು. ಯಾರ್ಯಾರು ಈ ಲೆಜೆಂಡರಿ ಆಕ್ಟರ್ಸ್ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ. Sparkler Naveen, where we spark young minds. ಸದ್ಯಕ್ಕಂತೂ ನಂಬರ್ 1 ಪ್ಲೇಸ್ ಅಲ್ಲಿರೋರು ಯಾರಪ್ಪ ಅಂದ್ರೆ ಸಿನಿಮಾ ಮೂಲಕ ರಾಜಕೀಯ ಪ್ರವೇಶಿಸಿ ಸದ್ಯದ 2026ರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಕದ ರಾಜ್ಯವಾದಂತಹ ತಮಿಳುನಾಡಿನಲ್ಲಿ ಸಿಎಂ ಗಾದೆಯನ್ನ ಏರಿದಂತಹ ಜೋಸೆಫ್ ವಿಜಯ್ ಅವರು ಸಿನಿಮಾ ರಂಗದ ಮೂಲಕನೇ ಪ್ರಸಿದ್ಧಿಗೆ ಬಂದವರು. ಅನೇಕ ಸಿನಿಮಾ ಮೂಲಕ ನಮ್ಮ ತಮಿಳು ಚಿತ್ರರಂಗದ ರಸಿಕರನ್ನ ರಂಜಿಸಿದ ಈ ಒಬ್ಬ ಹೀರೋ ದೇಶದಲ್ಲಿಯೇ ಹೆಸರುವಾಸಿಗೆ ಬಂದು ಬಿಟ್ಟರು. ನಮ್ಮ ದಕ್ಷಿಣ ಭಾರತನೇ ಹಾಗೆ ಸಿನಿಮಾ ರಂಗದ ಅನೇಕರನ್ನ ನಾಯಕ ನಟರನ್ನ ರಾಜಕೀಯದಲ್ಲಿ ಬೆಳೆಸಿದ್ದುಂಟು. ಅದರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳ್ಬಹುದು. ಕೇವಲ 2 ವರ್ಷದಲ್ಲೇ ತಾವೇ ಕಟ್ಟಿದ ಒಂದು ಪಕ್ಷ ಟಿವಿಕೆ ಮೂಲಕ ಮೊದಲ ಪ್ರಯತ್ನದಲ್ಲಿ ಸಿಎಂ ಗಾದಿಯನ್ನ ಏರಿಬಿಟ್ಟಿದ್ದಾರೆ. 2 ವರ್ಷಗಳಲ್ಲಿ ಆಡಳಿತ ರೂಢದ ವಿರುದ್ಧ ಪ್ರಚಾರವನ್ನ ಮಾಡುತ್ತಾ ತನ್ನದೇ ಯೋಚನೆಗಳನ್ನ ಜನರಲ್ಲಿ ಮೂಡಿಸುತ್ತಾ ತಮಿಳುನಾಡಿನ ಸಿನಿ ರಸಿಕರನ್ನೆಲ್ಲ ಒಟ್ಟುಗೂಡಿಸಿ ತನ್ನತ್ರ ಮತಗಳನ್ನಾಗಿ ಪರಿವರ್ತಿಸಿ ಈಗ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು. ಮುಂದಿನ ದಿನದಲ್ಲಿ ಇವರು ಯಾವ ರೀತಿ ಕೆಲಸ ನಿರ್ವಹಿಸ್ತಾರೆ, ಜನರ ಮನಸ್ಸನ್ನ ಸೂರೆಗೊಳ್ತಾರ, ತಲುಪ್ತಾರ, ಕಾದು ನೋಡಬೇಕಾಗಿದೆ ನಾವುಗಳು ಬಂಧುಗಳೇ. ದಶಕಗಳ ಕಾಲ ತಮಿಳುನಾಡಿನ ಸಿಎಂ ಆಗಿ ಮೆರೆದವರು ಮತ್ತಾರು ಅಲ್ಲ ಕಣ್ರಿ, ಜಯಲಲಿತಾ ಅವರು ತಮಿಳುನಾಡಿಗೆ ಪರಿಚಯ ಆಗಿದ್ದು ಕೂಡ MGR ಜೊತೆ ನಟಿಸುತ್ತಾ ಚಿತ್ರರಂಗಕ್ಕೆ ಎಂಟ್ರಿ ಆದಂತಹ ಹೀರೋಯಿನ್ ಕಣ್ರಿ. ಅದ್ಭುತವಾದಂತಹ ಅಭಿನಯದ ಮೂಲಕ ತಮಿಳು ಸಿನಿ ರಸಿಕರನ್ನ ರಂಜಿಸಿದ ಈ ಒಬ್ಬ ಹೀರೋಯಿನ್ ಮುಂದೆ ಸಿಎಂ ಆಗಿ ಮೆರೆದದ್ದು ಕೂಡ ಇತಿಹಾಸನೇ. ಹುಟ್ಟಿದ್ದು ನಮ್ಮ ಕರ್ನಾಟಕದ ಮೇಲ್ಕೋಟೆಯಲ್ಲಾದರೂ ಕೂಡ ಬೆಳೆದಿದ್ದು ಮಾತ್ರ ತಮಿಳುನಾಡಿನಲ್ಲಿ. ಇವರು ಸಿಎಂ ಆಗಿ ಅನೇಕ ವಿಧವಾದಂತಹ ಒಂದು ರೆವಲ್ಯೂಷನರಿಯನ್ನ ತಂದರು. ತಮಿಳುಗರ ಅಮ್ಮ ಆಗಿ ಫೇಮಸ್ ಆದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಜಯಲಲಿತಾ ಅವರು ಅನೇಕ ಪ್ರಧಾನಿಗಳೊಂದಿಗೆ ಕಾರ್ಯನಿರ್ವಹಿಸಿದ ಅನುಭವವನ್ನು ಕೂಡ ಹೊಂದಿದ್ದಾರೆ ಬಂಧುಗಳೇ. ನಮ್ಮ ಪಕ್ಕದ ರಾಜ್ಯವಾದಂತಹ ಆಂಧ್ರ ಪ್ರದೇಶದ ಸಿಎಂ ಆಗಿ ಮೆರೆದವರು ತೆಲುಗು ದೇಶಂ ಪಕ್ಷದ ಸಂಸ್ಥಾಪಕರು ಆದಂತಹ NTR ಅವರು. ಸುಮಾರು 7 ವರ್ಷ 5 ತಿಂಗಳ ಕಾಲ ಆಂಧ್ರ ಪ್ರದೇಶದ ಸಿಎಂ ಆಗಿ ಮೆರೆದ ಈ NTR ಅವರು ಮೊದಲಿಗೆ ಸಿನಿಮಾ ರಂಗದ ಮೂಲಕನೇ ಇಡೀ ಆಂಧ್ರ ಸಿನಿ ರಸಿಕರನ್ನ ರಂಜಿಸಿದಂತಹ ವ್ಯಕ್ತಿಯಾಗಿದ್ದು ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿದ್ದು ಈಗ ಇವರ ಮೊಮ್ಮಗ ಜೂನಿಯರ್ NTR ನಿಮಗೆಲ್ಲರೂ ಕೂಡ ಚಿರಪರಿಚಿತರಾಗಿದ್ದು ತೆಲುಗು ಸಿನಿಮಾ ರಂಗದಲ್ಲಿ ಸೂಪರ್ ಸ್ಟಾರ್ ಆಗಿದ್ದಾರೆ. ಆಗ ಅವರ ತಾತ ಕೂಡ ತೆಲುಗು ದೇಶಂ ಮೂಲಕ ಸಿಎಂ ಆಗಿ ಮೆರೆದಂತಹ ವ್ಯಕ್ತಿ. ಸುಮಾರು 2 ದಶಕಗಳ ಕಾಲ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಮೆರೆದಂಥವರು ಕರುಣಾನಿಧಿ ಅವರು ಮುಖ್ಯಮಂತ್ರಿ ಆಗುವ ಮೊದಲು ಸಿನಿಮಾ ರಂಗದಲ್ಲಿ ನಾಯಕ ನಟನಾಗಿ ಗುರುತಿಸಿಕೊಂಡವರು. DMKಯ ಅಧಿನಾಯಕರಾಗಿದ್ದಂತಹ ಕರುಣಾನಿಧಿ ಅವರು ಸಿನಿಮಾ ಮೂಲಕ ಬಂದಿದ್ದರೂ ಕೂಡ ರಾಜಕೀಯದಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದವರು. ತಮಿಳು ಜನರ ಮನಸ್ಸಿನಲ್ಲಿ ಹೃದಯ ದೇವನಂತೆ ಮೆರೆದ ಕರುಣಾನಿಧಿಯವರು ಒಟ್ಟಾರೆಯಾಗಿ ತಮಿಳುನಾಡನ್ನ 19 ವರ್ಷಗಳ ಕಾಲ ಸಿಎಂ ಆಗಿ ಆಡಳಿತ ನಡೆಸಿದ್ದು ಅಲ್ಲಿಯ ಜನರಿಗೆ ಬೇಕಾದಂತಹ ಉಪಯುಕ್ತ ಕೆಲಸವನ್ನ ಮಾಡಿದ್ದಾರೆ ಅಂತ ನಾವು ಹೇಳ್ಬಹುದು ಬಂಧುಗಳೇ. MGR ಅಂತಕ್ಕಂಥ ಹೆಸರನ್ನ ನೀವೆಲ್ಲರೂ ಕೇಳಿರ್ತೀರ. ಜಯಲಲಿತಾ ಅವರ ಜೊತೆ ಹೆಚ್ಚು ತಳುಕಾಕೊಂಡ ಹೆಸರು ಅಂದ್ರೆ MGR ಅವರು ಸಿನಿಮಾ ರಂಗದಿಂದ ಬಂದು ತಮಿಳುನಾಡಿನಲ್ಲಿ 10 ವರ್ಷಗಳ ಕಾಲ ಸಿಎಂ ಆಗಿ ಕಾರ್ಯನಿರ್ವಹಿಸಿದಂತಹ ವ್ಯಕ್ತಿಯಾಗಿದ್ದಾರೆ. ಇವರು ಅತಿ ರಂಜಿತವಾದಂತಹ ಜೀವನವನ್ನು ಹೊಂದಿದ್ದು ಸಿನಿಮಾ ರಂಗದ ಮೂಲಕ ಎಂಟ್ರಿ ಕೊಟ್ಟು DMK ಪಕ್ಷದ ಕರ್ತೃ ಅಂದರೆ ಇವರೇನೆ MGR ಅವರು. ಇವರು ಸಿಎಂ ಆಗಿ ತಮಿಳುನಾಡನ್ನ ಮೆರೆಸಿದರು. ಅಣ್ಣಾದುರೈ ಅವರು ಸಿನಿಮಾ ಮೂಲಕ ಬಂದು ತಮಿಳುನಾಡಿನ 20 ದಿನಗಳ ಸಿಎಂ ಆಗಿ ಕಾರ್ಯನಿರ್ವಹಿಸಿದ್ರು. ಹಾಗೇನೆ ಸಿನಿಮಾ ರಂಗದ ಮೂಲಕ ಬಂದಂತಹ ಜಾನಕಿ ಅವರು, MG ರಾಘವನ್ ಅವರ ಧರ್ಮಪತ್ನಿಯವರು ಕೂಡ ನಮ್ಮ ತಮಿಳುನಾಡನ್ನ 23 ದಿನಗಳ ಕಾಲ ಸಿಎಂ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಜಾನಕಿಯವರು ರಾಮಚಂದ್ರನ್ ಅವರ ಪತ್ನಿಯಾಗಿದ್ದಾರೆ. ಪವನ್ ಕಲ್ಯಾಣ್ ಅವರು DCM ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಮುಂದಿನ ದಿನದಲ್ಲಿ ಸಿಎಂ ಆಗುವ ಕನಸು ಕಾಣುತ್ತಿದ್ದಾರೆ.
ಕಲಾವಿದರು ಸಿಎಂ ಆಗಿ ಮೆರೆದಿದ್ದಂತಹ ವಿಡಿಯೋವನ್ನು ನೋಡಿರಿ. ನಿಮ್ಮ ನೆಚ್ಚಿನ ವ್ಯಕ್ತಿ ಯಾರು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಬಂಧುಗಳೇ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ಎಲ್ಲರೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು ಬಂಧುಗಳೇ.